ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ಮಹಾಲಯ ಪಕ್ಷದ ಮಹತ್ವ, ಇಂದಿನಿಂದ ಪಿತೃಪಕ್ಷ ಆರಂಭ. ಭಾದ್ರಪದ ಕೃಷ್ಣ ಪಕ್ಷವನ್ನು ಪಿತೃಪಕ್ಷ, ಅಪರಪಕ್ಷ ಅಥವಾ ಮಹಾಲಯದ ಪಕ್ಷವೆಂದು ಕರೆಯುತ್ತಾರೆ. ಈ ಪಿತೃಪಕ್ಷದಲ್ಲಿ ಪ್ರತಿನಿತ್ಯವೂ ತಿಲಕ್ ತರ್ಪಣ, ಪಿಂಡ ಪ್ರದಾನಗಳ ಮುಖಾಂತರ ಪಿತೃದೇವತೆಗಳ ಆರಾಧನೆ ನಡೆಯುತ್ತದೆ. ತೀರಿ ಹೋದ ಹಿರಿಯರಿಗಾಗಿ ಶ್ರದ್ಧೆಯಿಂದ ಮಾಡುವ ಕಾರ್ಯವೇ ಶ್ರಾದ್ದವೆಂದಿದ್ದಾರೆ. ಅನೇಕರಿಗೆ ಇದನ್ನು ಮನೆಯಲ್ಲಿ ಮಾಡಬೇಕೋ ಬೇಡವೋ ಇದು ವಾಗತ್ಯವೆಂಬ ಭಾವನೆಯೂ ಉಂಟು. ಆದರೆ ಮನೆಯಲ್ಲಿ ಯಾವುದೇ ಮಂಗಲ ಕಾರ್ಯವಿದ್ದಾಗ ಆದಿಯಲ್ಲಿ ಮೊದಲು ಮಾಡುವುದೇ ನಾಂದಿ ಸ್ಥಾಪನೆ. ಅದನ್ನು ನಾಂದಿ ಶ್ರಾದ್ದವೆಂದೂ ಕರೆಯುತ್ತಾರೆ. ನಿಜವಾಗಿಯೂ ಇದೊಂದು ಪರಮ ಪುಣ್ಯ ಕಾರ್ಯ. ಇದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ ಪಿತೃಪ್ರಸಾದವಾದರೆ ಮಕ್ಕಳು, ಮೊಮ್ಮಕ್ಕಳು, ಮುಂಬರುವ ಸಂತಾನಗಳು ಆಯಸ್ಸು, ಆರೋಗ್ಯ ಪಡೆದು ಜೀವನದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ. ಆದರೆ ಪಿತೃಗಳು ನಿರಾಶರಾದರೆ ಭವಿಷ್ಯದ ಭಾಗ್ಯವೇ ಕೈತಪ್ಪುವುದು, ವಂಶಾಭಿವೃದ್ಧಿ ನಿಲ್ಲುವುದು. ಈ ರೀತಿ ಪಿತೃಗಳ ಆರಾಧನೆಯಿಂದ ದೇವತೆಗಳು ಒಲಿಯುತ್ತಾರೆ. ಆದ್ದರಿಂದ ಹಿರಿಯರ ಸಂತೃಪ್ತಿಗಾಗಿ ಈ ಪಿತೃ ಕಾರ್ಯವನ್ನು ಮಾಡುವುದು ಬಹಳ ಉತ್ತಮ ಎಂಬುದು ಅನೇಕ ಶ್ರುತಿ ಸ್ಮೃತಿ ಪುರಾಣಗಳ ವಾಕ್ಯ. ಇದನ್ನು ಯಾವುದೋ ಒಂದು ಸಂಪ್ರದಾಯದವರು ಮಾತ್ರ ಆಚರಣೆ ಮಾಡುವುದಿಲ್ಲ. ಎಲ್ಲ ಪಂಥದವರು ತಮಗೆ ಜನ್ಮ ನೀಡಿದ ತಂದೆ ತಾಯಿಯ ಋಣ ಪರಿಹಾರಕ್ಕಾಗಿ ಪಿತೃ ಕಾರ್ಯವನ್ನು ಮಾಡುತ್ತಾರೆ. ಮಹಾಲಯದ ದಿನಗಳು ಯಾರ ಹಿರಿಯರು ಯಾವ ತಿಥಿಯಂದು ಮೃತರಾಗಿದ್ದಾರೋ ಆ ತಿಥಿಯಂದು ಪಕ್ಷವನ್ನು ಮಾಡುವುದು ಒಂದು ನಿಯಮವಾದರೆ, ಅನಾನುಕೂಲವಾದಲ್ಲಿ ಬೇರೆ ತಿಥಿಯಲ್ಲಿಯೂ, ಅದರಲ್ಲೂ ಅಮಾವಾಸ್ಯೆ ಎಂದು ಮಾಡುವುದು ಶ್ರೇಷ್ಠ. ಆದ್ದರಿಂದಲೇ ಅದನ್ನು ಸರ್ವಪಿತೃ ಅಮಾವಾಸ್ಯೆ ಎಂದಿದ್ದಾರೆ. ಆದರೆ ಕೆಲವು ವಿಶೇಷ ದಿನಗಳಲ್ಲಿ ಇದು ನಿಯಮಿಸುವುದಿಲ್ಲ. ಮುತ್ತೈದೆಯಾಗಿ ಮೃತಳಾದ ತಾಯಿಯ ಪಕ್ಷ ಶ್ರಾದ್ದವನ್ನು ಆ ವಿಧವ ನವಮಿಯೆಂದೇ ಆಚರಿಸಬೇಕು. ಅಪಘಾತದಲ್ಲಿ ಮೃತರಾದವರ ಪಕ್ಷವನ್ನು ಚಾತುರ್ಮಾಸ ದರ್ಶಿ ಎಂದೇ ಮಾಡಬೇಕು. ಅದನ್ನು ಏಕೋದ್ದಿಷ್ಟ ಎಂದಿದ್ದಾರೆ. ಆವತ್ತು ಬೇರೆ ಪಕ್ಷಗಳನ್ನು ಮಾಡಲು ಬರುವುದಿಲ್ಲ. ಅನೇಕರ ಹಿರಿಯರು ಸನ್ಯಾಸ ಸ್ವೀಕರಿಸುತ್ತಾರೆ. ಅವರ ಉದ್ದೇಶವಾಗಿ ಯತಿ ದ್ವಾದಶಿ ಎಂದು ಅನ್ನದಾನಾದಿಗಳನ್ನು ಮಾಡುತ್ತಾರೆ. ಇಲ್ಲಿ ತಂದೆ ತಾಯಿಗಳನ್ನು ಮಾತ್ರ ಪರಿಗಣಿಸದೆ ವಿದ್ಯೆ ನೀಡಿದ ಗುರುಗಳು ಹಾಗೂ ಗುರುಪತ್ನಿ, ಉಪಕಾರ ಮಾಡಿದ ಸ್ನೇಹಿತರು, ತಂದೆಯ ಕಡೆಯ ಋಣಾನುಬಂಧಿಗಳು, ತಾಯಿಯ ಕಡೆಯ
ಋಣಾನುಬಂಧಿಗಳು. ಹೀಗೆ ಈ ಎಲ್ಲರಿಗಾಗಿಯೂ ಪಿಂಡದಾನವನ್ನು ಮಾಡಬೇಕೆಂದು ತಿಳಿಸಿದ್ದಾರೆ. ಪಕ್ಷ ಕಾರ್ಯ ಮುಗಿದ ಮೇಲೆ ಪಿಂಡಗಳ ವಿಸರ್ಜನೆಯನ್ನು ಸರಿಯಾಗಿ ಮಾಡಬೇಕು. ಕಂಡಲ್ಲಿ ಎಸೆಯುವುದು ಶ್ರಾದ್ದಾಘಾತವೆಂದಿದ್ದಾರೆ. ಅವುಗಳನ್ನು ನೀರಿನಲ್ಲಿಯೋ ಭೂಮಿಯಲ್ಲಿಯೋ ಅಗ್ನಿಯಲ್ಲಿಯೋ ವಿಸರ್ಜಿಸಬೇಕು. ತೀರ್ಥಕ್ಷೇತ್ರಗಳಿಗೆ ಹೋಗಿ ಕ್ಷೇತ್ರೋಪವಾಸ, ಮುಂಡನ ಇತ್ಯಾದಿ ನಿಯಮಗಳನ್ನು ಪಾಲಿಸಿ ಶ್ರಾದ್ದ ಕಾರ್ಯಗಳನ್ನು ಮಾಡುವುದು ಸಹ ಉತ್ತಮವೆನಿಸಿದೆ. ಹಿರಿಯರಿಗೆ ಪಿಂಡ ತಲುಪುವುದೇ ಎಲ್ಲರಿಗೂ ಒಂದು ಸಂದೇಹ. ಅದೇನೆಂದರೆ, ಇಲ್ಲಿ ಕುಳಿತು ಮಾಡುವ ಈ ಪಿಂಡದಾನದಿಂದ ಎಲ್ಲಿಯೋ ಯಾವುದೋ ದೇಹದಿಂದ ಇರುವ ನಮ್ಮ ಹಿರಿಯರಿಗೆ ಅದೇಗೆ ಆ ಪಿಂಡಗಳು ದೊರೆಯುತ್ತವೆ? ಅದಕ್ಕೆ ಶಾಸ್ತ್ರಕಾರರು ತಿಳಿಸುತ್ತಾರೆ. ಮಗನೊಬ್ಬ ಬೇರೆ ಊರಿನಲ್ಲಿರುವ ತನ್ನ ತಂದೆ ತಾಯಿಗೆ ಅಂಚೆ ಕಚೇರಿಯ ಮುಖಾಂತರ ದುಡ್ಡನ್ನು ಕಳಿಸುತ್ತಾರೆ. ಅದನ್ನೇ ಅವನು ಅಲ್ಲಿ ಕೊಟ್ಟ ದುಡ್ಡೇ ಅವನ ತಂದೆಗೆ ತಲುಪುವುದಿಲ್ಲ. ಅದು ಇಲ್ಲಿ ಸಂದಾಯವಾಯಿತು. ತಂದೆಯ ಊರಿನಲ್ಲಿರುವ ಕಚೇರಿಯವನು ತಮ್ಮಲ್ಲಿರುವ ದುಡ್ಡನ್ನು ತಲುಪಿಸುತ್ತಾರೆ. ಒಟ್ಟಾರೆ ದುಡ್ಡು ತಲುಪಿತು. ಇದೇ ಪ್ರತಿಕ್ರಿಯೆಯಂತೆ ಪಿತೃದೇವತೆಗಳೆನಿಸಿದವರು ಮಗನು ನಿಷ್ಠೆಯಿಂದ ಮಾಡಿದ ಪಿತೃ ಕಾರ್ಯದ ಪುಣ್ಯವನ್ನು ಅವನ ಹಿರಿಯರು ಮಾನವ, ಪ್ರಾಣಿ, ಪಕ್ಷಿ ಯಾವುದೇ ಯೋನಿಯಲ್ಲಿ ಯಾವ ದೇಹದಲ್ಲಿದ್ದರೂ ಅವರಿಗೆ ಆ ಪುಣ್ಯದ ಫಲವಾಗಿ ಆಹಾರವನ್ನು ಹಾಗೂ ಪುಣ್ಯವನ್ನು ತಲುಪಿಸುತ್ತಾರೆ ಎಂಬುದು ನಂಬಿಕೆ. ದೇವತಾ ಕಾರ್ಯಗಳೆನಿಸಿದ ಹಬ್ಬ ಹರಿದಿನಗಳನ್ನು ಒಂದು ಪಕ್ಷದಲ್ಲಿ ಆಚರಿಸದಿದ್ದರೂ ದೇವತೆಗಳು ಕ್ಷಮಿಸುತ್ತಾರೆ. ಆದರೆ ಪಿತೃ ಕಾರ್ಯವನ್ನು ಬಿಟ್ಟರೆ ಕ್ಷಮೆ ಇಲ್ಲ ಎಂಬುದು ಹಿರಿಯರ ಮಾತು. ಮಾನವನಿಗೆ ತೀರಿಹೋದ ತನ್ನ ಜನ್ಮದಾತರ ಶಾಸ್ತ್ರೋಕ್ತವಾದ ಶ್ರಾದ್ದ ಕರ್ಮಕ್ಕಿಂತಲೂ ಶ್ರೇಯಸ್ಕರವಾದ ಕಾರ್ಯ ಇನ್ನಾವುದಿಲ್ಲ. ಶ್ರದ್ಧೆ, ವಿಶ್ವಾಸ, ಆಧಾರಗಳಿಂದ ಕೂಡಿದಾಗ ಮಾತ್ರ ಈ ಪಿತೃಕಾರ್ಯ ಪೂರ್ಣವೆನಿಸುವುದು. ಪಿತೃಪಕ್ಷವನ್ನು ಮಹಾಲಯ, ಅಮಾವಾಸ್ಯೆ ಅಥವಾ ಪಿತೃಪಕ್ಷದಲ್ಲಿ ಆಚರಿಸುವುದು ಒಳಿತು. ಜೈ ಹಿಂದ್, ಜೈ ಕರ್ನಾಟಕ.